ಮಲಿನವಾದರೆ ಸ್ನಾನ ಮಾಡಿ ಶುದ್ಧ ಮಾಡಬಹುದು. ಆದ್ರೆ ಮನಸ್ಸೇ ಮಲಿನವಾದರೆ ಹೇಳುತ್ತಾ ನರ್ಮದೆಯ ತೀರಕ್ಕೆ ಹೋದದ್ದು ಹೌದು ತಾನೆ? ಅಲ್ಲಿ ಕೇಚರನನ್ನು ಕಂಡದ್ದು ಹೌದು ತಾನೆ? ನೋಡಿ ಹೋಯಿತು. ಆತ ತನ್ನ ಸಖಿಯರೊಡನೆ ಕೂಡಿ ಜಲಕ್ರೀಡೆ ಆಡುವಾಗ ಅಯ್ಯೋ ನನಗೂ ಅಂತ ಯೋಗವಾಗಿ ಇಲ್ಲ ಅಂತ ಯೋಗಾರೂಢವಾಗಬೇಕಾಗಿದ್ದ ಆ ನಿನ್ನ ಕಣ್ಣುಗಳು ಕಾಮಾರೂಢವಾಗಿಲ್ಲ. ಹೇಳುತ್ತ ನಿನ್ನ ವಯಸ್ಸೆಷ್ಟು? ನಿನ್ನ ಪ್ರಾಯ ಎಷ್ಟು? ಏನು ನಿನ್ನೆ ಮೊನ್ನೆ ಮದುವೆಯಾದವಳು? ನಿನ್ನೆ ಮೊನ್ನೆ ಶೋಭನ ಪ್ರಸ್ತಾವಗಳು? 5 ಮಕ್ಕಳ ತಾಯಿ. ನೋಡು ನೋಡು, ಸಹಸ್ರ ಸಂಖ್ಯೆಯಲ್ಲಿ ಶಿಷ್ಯರಲ್ಲಿದ್ದಾರೆ, ನಗ್ತಾರೆ. ಲೋಕಕ್ಕೆ ಆಚಾರ ವಿಚಾರ ಬೋಧಿಸುವ ನಾವು ಭ್ರಷ್ಟಾಚಾರ ಮಾಡಬಾರ್ದು, ಅನಾಚಾರ ಮಾಡಬಾರ್ದು. ನಮ್ಮ ನಡೆ ನುಡಿ ಲೋಕಾದರ್ಶವಾಗಿದೆ. ಆದ್ರೆ ನೀನೇನು ಮಾಡಿದೆ? ನೀನೇನು ಮಾಡಿದೆ ಅಲ್ಲ? ಉಳಿಚಾರ ಸೊಪ್ಪಿನ ತಂಬುಳಿ ಕುಡಿಯುವ ನಿನಗೆ ಇಷ್ಟು ತಮ್ಮ ವಿಚಾರವಾದ್ರೆ ನಾಳೆ ಋಷಿಕಕ್ಕೋ ಆಶ್ರಮಕ್ಕೋ ಋಷಿ ಪದ್ಧತಿಗೆ ಏನು ಗೌರವ ಇರ್ಬೋದು ಹೇಳುತ್ತಾ? ಕಾಮದ ಕಣ್ಣಿನಿಂದ ಆ ಕೇಚರನನ್ನು ಕಂಡ ನನಗೆ ಕೇಚರನನ್ನು ಕಂಡದ್ದು ಕೂಡ ಸತ್ಯ. ಒಂದು ಕ್ಷಣ ಮರವೆಯಾದದ್ದು ಹೌದು. ತಪ್ಪನ್ನು ಅಲ್ಲ ಅಂತ ಹೇಳುವುದಿಲ್ಲ. ಅದಕ್ಕೆ ಶಿಕ್ಷೆ ಇದೆ. ಹಾಗೆಂತ ಸ್ಮರಣ ಬಾಧೆಗೆ ಅಳುಕಿ ನಾನು ಕೇಚರನ ಕಂಡುದಲ್ಲ. ಮತ್ತೆ ಯಾವ ಬಾಧೆ? ಯಾವುದೋ ಒಂದು ಕರ್ಮದೋಷ ಅಂತ ಹೇಳಿದೆಯಲ್ಲ, ಏನೋ ಒಂದು ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಒಂದು ಯೋಗ ಅಂತ ಬರ್ತದೆ. ಆ ಯೋಗದಲ್ಲಿ ಅಯೋಗ್ಯ ಯೋಗ ಅಂತ ಕೆಲವೊಂದ್ಸತಿ ಬಾಧಿಸ್ತದೆ. ಯೋಗ್ಯರಿಗೆ ಅಂಥದ್ದೇ ಯೋಗ. ನನ್ನ ಪಾಲಿಗೆ ಇವತ್ತು ಅಂತಹ ಯೋಗ ಬಂತೇನು? ನಿಮ್ಮ ಮಡದಿಯಾಗಿ ನಾನು ಇಂತಹ ಕೃತ್ಯವನ್ನು ಮಾಡಿಯೇನೆ. ನೋಡಿ, ಸಿಟ್ಟಾಗಬೇಡಿ, ಸಿಟ್ಟಾಗಬೇಡಿ, ನಿಮ್ಮ ಕಾಲು ಹಿಡಿದು ಬೇಡಿ. ಇಲ್ಲ,
ನನ್ನನ್ನು ಕ್ಷಮಿಸಲಿಕ್ಕಿಲ್ಲ. ಹೇಳಕ ವೈಶ್ಯಾಗ್ರಹಕ್ಕೆ ಹೋಗಿ ಬಂದ ಅವನನ್ನು ಏನ್ ಹೇಳ್ತಾರೆ, ಸಮಾಜ ಏನ್ ಹೇಳ್ತಾರೆ? ನಾನು ವೇಶ್ಯೆಯರ ಯೋಗಕ್ಷೇಮ ವಿಚಾರಿಸಲು ಹೊರಟಿದ್ದೆ, ಅವರ ಕಲ್ಯಾಣ ವರದಿ ಮಾಡಲು ಹೋಗಿದ್ದೆ ಅಂತ ಹೇಳಿದ್ರೆ ಜನ ನಂಬ್ತಾರ? ಯಾವ ಕ್ಷೇತ್ರಕ್ಕೆ ಹೋಗ್ಬೇಕು, ಯಾವ ರೀತಿ ವರ್ತಿಸ್ಬೇಕು ಅಂತ ಒಂದು ಸಾಮಾನ್ಯ ಪ್ರಜ್ಞೆ ಇರಬೇಕು. ಹೇಳುತ್ತಾ 4 ಜನ ಹೆತ್ತವರು ನನ್ನ ಬಳಿ ಬಂದು ನಮ್ಮ ಮಕ್ಕಳಿಗೆ ಅನ್ನ ಹಾಕುವ ಅಮ್ಮನೇ ಸರಿಲ್ಲ ಅಂತ ಹೇಳಿದ್ರೆ ನಾನೇನು ಮಾಡಿ ಈ ಶನಿವಾರ ಸಂತ ಹಾಕ್ಬೇಕಾ? ಅಲ್ಲ, ಇದ್ರಲ್ಲೇ ನೇತಾಕೋದು ಸಾಯ್ಬೇಕಾ? ಹೇಳುತ್ತಾ ಕಾಮಧೇನುವಿನ ಕೆಚ್ಚಲಲ್ಲಿ ವಿಷ ಹೊಮ್ಮಿಸಬಹುದು.